ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮುಜರಾಯಿ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಯೇ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಚಿನ್ನ ಕದ್ದಿದ್ದಾರೆ ಅಧಿಕಾರಿ ಅನ್ನೋ ಆರೋಪ. ದ್ರೌಪದಮ್ಮ ದೇವಿಯ ನೆಕ್ಲೆಸ್ ಕಳ್ಳತನ ಮಾಡಿದ್ದಾರೆ. ಭಕ್ತಾದಿಗಳು ಸೇವೆಯ ರೂಪದಲ್ಲಿ ಕೊಟ್ಟಿರುವಂತ ನೆಕ್ಲೆಸ್ ಅನ್ನ ಅಧಿಕಾರಿ ಕಳ್ಳತನ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಇದೆ. ಹುಂಡಿ ಎಣಿಸೋ ಸಂದರ್ಭದಲ್ಲಿ ಚಿನ್ನದ ನೆಕ್ಲೆಸ್ ಸಿಕ್ಕಿತ್ತು. ಯಾರೋ ಭಕ್ತಾದಿಗಳು ಭಕ್ತಿಯಿಂದ ದೇವಿಗೆ ಸಮರ್ಪಣೆ ಮಾಡಿದ್ರು. ಅದನ್ನ ನಾಗರಾಜ್ ಅನ್ನುವಂತ ಅಧಿಕಾರಿ ನೀಟಾಗಿ ಜೇಬಿಗಿಳಿಸ್ಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ. ಈ ಆರೋಪವನ್ನ ದೇವಸ್ಥಾನದ ಅಧ್ಯಕ್ಷ ಸತೀಶ್ ಅವರು ಮಾಡಿದ್ದಾರೆ. ಕಳ್ಳತನದ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಾಪಸ್ಸು ನೆಕ್ಲೆಸ್ ಅನ್ನು ತಂದಿದ್ದಾರೆ ಅಂತ. 120 ಗ್ರಾಂನ ನೆಕ್ಲೆಸ್ ಅದು ವಾಪಸ್ ತಂದು ಕೊಡೋ ಸಂದರ್ಭದಲ್ಲಿ ಅದರ ತೂಕದಲ್ಲಿ ಕಡಿಮೆಯಾಗಿದೆ ಅನ್ನುವಂತ ಆರೋಪವು ಕೂಡ ಕೇಳಿಬರ್ತಾ ಇದೆ. ಸ್ವತಃ ಧಾರ್ಮಿಕ ದತ್ತಿ ಇಲಾಖೆಯ ಇಒ ಅಂದ್ರೆ ದೇವಸ್ಥಾನದ ಆಡಳಿತಾಧಿಕಾರಿ ಇವರೇ ಕಳ್ಳತನ ಮಾಡಿದ್ದಾರೆ ಅನ್ನುವಂತ ಆರೋಪ. ನೋಡ್ತಾ ಇದ್ದೀರಿ, ಇದೇ ನೆಕ್ಲೆಸ್ ಹುಂಡಿ ಎಣಿಸುವಾಗ ನೆಕ್ಲೆಸ್ ಸಿಕ್ಕಿತ್ತು. ದೇವಿಗೆ ಸಮರ್ಪಣೆಯಾದಂತ ನೆಕ್ಲೆಸ್ ಅದು. ಯಾರೋ ಭಕ್ತಾದಿಗಳು ಹುಂಡಿಗೆ ಹಾಕಿದ್ದಾರೆ. ಆ ನೆಕ್ಲೆಸ್ ಅನ್ನ ಈ ಅಧಿಕಾರಿ ಯಾರಿಗೂ ಹೇಳದೆ ತೆಗೆದುಕೊಂಡು ಹೋಗಿದ್ದಾರಂತೆ. ನಂತರ ಸಿಸಿಟಿವಿ ಪರಿಶೀಲಿಸಿದಾಗ ವಿಚಾರ ಗೊತ್ತಾಗಿದೆ. ಗೊತ್ತಾಯ್ತು ಅಂದ ತಕ್ಷಣ ವಾಪಸ್ ತಂದಿದ್ದಾರೆ ನೆಕ್ಲೆಸ್ ಅನ್ನ. ಆದ್ರೆ ಆ ನೆಕ್ಲೆಸ್ ನ ತೂಕದಲ್ಲಿ ವ್ಯತ್ಯಾಸ ಆಗಿದೆ. 120 ಗ್ರಾಮು ವಾಪಸ್ ಬಂದಾಗ 63 ಗ್ರಾಮ್ ಆಗಿದೆ. ಈ ಆರೋಪವನ್ನ ಸತೀಶ್ ಅವರು ಮಾಡಿದ್ದಾರೆ. ದ್ರೌಪದಮ್ಮ ದೇವಿಗೆ ಸೇರಿದಂತ ಅಥವಾ ಭಕ್ತಾದಿಗಳು ಸಮರ್ಪಿಸಿದಂತ ನೆಕ್ಲೆಸ್ ಅನ್ನ ಅಧಿಕಾರಿಯೇ ಕಳ್ಳತನ ಮಾಡಿದ್ದಾರೆ ಅನ್ನುವಂತ ಆರೋಪ. ಇವರ ಜೊತೆಗೆ ಇನ್ನುಳಿದ ಅಧಿಕಾರಿಗಳ ವಿರುದ್ಧವೂ ಕೂಡ ಸತೀಶ್ ಅವರು ಆರೋಪವನ್ನು ಮಾಡಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂತ ಆರೋಪವನ್ನು ಅವರು ಮಾಡ್ತಾ ಇರೋದು. ನೋಡಿ, ಈ ತರ ಚಿನ್ನಾಭರಣ ಅಪ್ರೈಸರ್ನ ಕರೆಸಿ ದೇವಸ್ಥಾನದಲ್ಲೇ ನಾವು ಚೆಕ್ ಮಾಡಿಸೋದು. ಇಲ್ಲೇ ಅಪ್ರೈಸರ್ನ ಕರೆಸಿ ಚೆಕ್ ಮಾಡೋದು. ಏನೇನು ದೇವಸ್ಥಾನದ ಇದೆಯೋ ಇಲ್ಲೇ ಚೆಕ್ ಮಾಡಿಸೋದು. ಇದನ್ನ ಹೊರಗಡೆ ತಗೊಂಡೋಗಂಗಿಲ್ಲ. ದೇವಸ್ಥಾನದ ಏನು ಒಡವೆ ಇದೆಯೋ ಯಾವುದು ಹೊರಗಡೆ ತಗೊಂಡೋಗಿಲ್ಲ. ಇಲ್ಲೇ ಚೆಕ್ ಮಾಡಬೇಕು. ಪ್ರತಿಯೊಂದು ಎಷ್ಟು ಟಚ್ ಇದೆ ನೋಡಿ. ಪೊಲೀಸ್ ಅವ್ರನ್ನ ಇಟ್ಕೋಬೇಕು. ನಾವು ಸ್ಥಳೀಯ ಪೊಲೀಸ್ ಅವ್ರನ್ನ ಇಟ್ಕೋಬೇಕು, ಇಒನ ಇಟ್ಕೋಬೇಕು, ಎಸಿನ ಇಟ್ಕೋಬೇಕು, ಅಪ್ರೈಸರ್ನ ಇಟ್ಕೋಬೇಕು. ದೇವಸ್ಥಾನದ ಏನೇ ಇದಿದ್ರು ಎಲ್ಲರನ್ನೂ ಇಟ್ಕೊಂಡು ನಾವು ಮಾಡಬೇಕು. ದೇವಸ್ಥಾನದಿಂದ ಹೊರಗಡೆ ತಗೊಂಡೋಗಂಗಿಲ್ಲ. ಅದು 10 ಗ್ರಾಮ್ ಆಗಲಿ 2 ಗ್ರಾಮ್ ಆಗಲಿ ಗ್ರಾಮ್ ಲೆಕ್ಕ ಬರಲ್ಲ. ಇಲ್ಲಿಂದ ಯಾವುದು ಹೊರಗಡೆ ಒಡವೆ ತಗೊಂಡೋಗಂಗಿಲ್ಲ. ನಾವು ಚೆಕ್ ಮಾಡ್ಬೇಕಂದ್ರೆ ಎಲ್ಲರನ್ನು ಪೊಲೀಸವ್ರಿಗೂ ಮೆಸೇಜ್ ಕೊಡಬೇಕು. ನಾನು ಮಾಡಿಸಿರೋದು ನೋಡಿ ಎಲ್ಲ ಪ್ರತಿಯೊಂದು. ಅಪ್ರೈಸರ್ ಇಲ್ಲೇ ಬರ್ತಾರೆ. ಮುಜರಾಯಿ ಅವರು ಅಪ್ರೈಸರ್ ಬರಲ್ವಾ? ಅವತ್ತು ಇದ್ದಾರೆ. ಚಿನ್ನ ಚೆಕ್ ಮಾಡೋರು ಉಂಡಿ ಎಣಿಸಿದ ದಿವಸನೂ ಇದ್ದಾರೆ. ಆದ್ರೆ ಅವರು ಸರ್ ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಅವತ್ತು ರಜಾ ಇತ್ತಲ್ಲ, ಇನ್ನೊಂದು ದಿವಸ ಇಟ್ಕೋಬೋದಾಗಿತ್ತಲ್ಲ ಸರ್, ಅಲ್ವಾ? ಇವ್ರು ಯಾಕೆ ಆತ್ರದಲ್ಲಿ ಮಾಡಿದ್ರು? ಮತ್ತೆ ಬ್ಯಾಂಕ್ಗೂ ದೇವಸ್ಥಾನ ಒಡವೆಗೂ ಸಂಬಂಧನೇ ಇಲ್ಲ ಸರ್. ಬ್ಯಾಂಕ್ಗೂ ದೇವಸ್ಥಾನ ಒಡವೆಗೂ ಸಂಬಂಧನೇ ಇಲ್ಲ. ಅಪ್ರೈಸರ್ ಇಲ್ಲೇ ಬರಬೇಕು. ಅಪ್ರೈಸರ್ ಬರಬೇಕು. ಈಗ ನನ್ನ ಅಧ್ಯಕ್ಷಗಿರಿ ಟರ್ಮ್ ಮುಗ್ದಿದ್ರು ನಿಕಟ ಪೂರ್ವ ಅಧ್ಯಕ್ಷ ಇನ್ನೊಂದು ಅಧ್ಯಕ್ಷ ಬರೋ ತನಕ ನಮ್ಮ ಕಂಟ್ರೋಲ್ ಇರುತ್ತೆ. ನಾನು ಇನ್ನ ಬೀಗ ಹ್ಯಾಂಡ್ ಓವರ್ ಮಾಡಿಲ್ಲ. ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಮಗೂ ಒಂದು ಇದು ಕೊಡಬೇಕು. ಪೂಜಾರಿ ನೇಮಕಾತಿ ಇಲ್ಲ ಅಂದ್ರೆ ಪೂಜಾರಿ ಇನ್ನೊಂದು ಪೂಜಾರಿ ಬರೋ ತನಕ ವೆಯ್ಟ್ ಮಾಡಬೇಕು. ಇವ್ರಿಗೇನು ಅಷ್ಟ ಆತ್ರ ಇತ್ತು ಉಂಡಿ ದುಡ್ಡು ತಗೊಂಡೋಗಂಥದ್ದು, ದೇವಸ್ಥಾನ ಒಡವೆ ತಗೊಂಡೋಗಂಥದ್ದು ಅಷ್ಟ ಆತ್ರ ಏನಿತ್ತು ಇವ್ರದ್ದು? ಸರ್ ನಾನು ಒಂದು ಹೇಳ್ತೀನಿ ನೋಡಿ. ರಾಮಲಿಂಗಾರೆಡ್ಡಿ ಸರ್ ಆಗಲಿ, ನಮ್ಮ ಹ್ಯಾರಿ ಸರ್ ಆಗಲಿ, ಅವರೆಲ್ಲ ಫುಲ್ ಸಪೋರ್ಟ್ ಇದ್ದಾರೆ ಸರ್. ಅವ್ರಿಗೆ ಈ ವಿಷಯಗಳು ಗೊತ್ತಿಲ್ಲ ಸರ್. ಇದು ನಮಗೆ ಅವ್ರಿಗೆ ವಿಷಯ ಮುಡ್ಸಕ್ಕೂ ಆಗ್ತಾ ಇಲ್ಲ. ಬಿಡುಗಡೆ ಮಾಡ್ತೀವಿ ಅಂತ ಅವರೇ ಅವ್ರು ಹೇಳಿದ್ರಲ್ಲ. ಈ ಅಧಿಕಾರಿಗಳು ನಾವು ಯಾವಾಗ ಕಮಿಷನ್ ಕೊಟ್ಟಿಲ್ವೋ 40 ಲಕ್ಷದಲ್ಲಿ ಕರ್ಗ ಮಾಡಿದಿರಿ ಅಂತ ಇದನ್ನ ರಾಮಲಿಂಗಾರೆಡ್ಡಿ ಸರ್ ಹತ್ರ ತಗೊಂಡೋಗಿ ಇಕ್ತಾರೆ. ನಾವು ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಪಾಪ ಸಾಹೇಬ್ರು ಏನ್ ಅನ್ಕೊಂಡಿದ್ದಾರೆ? ಕರ್ಗ ನಡೆಸಿದವ್ರಿಗೆ ದುಡ್ಡು ಹೋಗಿದೆ ಅಂತ ಅನ್ಕೊಂಡವ್ರೆ. ಪಾಪ ನಡೆಸಿದವ್ರಿಗೆ ಯಾರಿಗೂ ದುಡ್ಡು ಬಂದಿಲ್ಲ. ನೋಡಿ, ಈ ತರ ಚಿನ್ನಾಭರಣ ಅಪ್ರೈಸರ್ನ ಕರೆಸಿ ದೇವಸ್ಥಾನ
ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ನೇರ ಸಂಪರ್ಕದಲ್ಲಿ. ಮಮತಾ, ಆರೋಪ ಸತೀಶ್ ಅವರು ಮಾಡಿದಂತ ಆರೋಪವನ್ನು ಗಮನಿಸಿದ್ರಿ, ಒಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ ಇಲ್ಲಿ. ಇದು ಯಾವಾಗ ಆಗಿರೋದು, ಏನಾಗಿರೋದು, ಇಷ್ಟೊಂದು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ? ಮುಜರಾಯಿ ಇಲಾಖೆಗೆ ಗಮನಕ್ಕೆ ಬಂದಿಲ್ವಾ ಇದೆಲ್ಲವೂ? ರಕ್ಷತ್, ಕಳೆದ ವರ್ಷ 2025 ಅಕ್ಟೋಬರ್ ತಿಂಗಳಲ್ಲಿ ನಡೆದಿರುವಂತಹ ಘಟನೆ ಇದು. ಹುಂಡಿ ಹಣವನ್ನು ಅಕ್ಟೋಬರ್ ತಿಂಗಳಲ್ಲಿ ಎಣಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಿಸ್ಯೂಸ್ ಆಗುತ್ತೆ, ಚಿನ್ನ ಮಿಸ್ಯೂಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಗಮನಕ್ಕೆ ಬರುತ್ತೆ. ಅದು 4 ದಿನದ ಬಳಿಕ ಗೊತ್ತಾಗುವಂಥದ್ದು. ಆಗ ಅಂದರೆ ಇರುವಂತಹ ಚಿನ್ನ ಕದ್ದಿದ್ದಾರೆ ಅನ್ನುವಂಥದ್ದು, ಅಲ್ಲಿರುವಂತಹ ಹುಂಡಿ ಎಣಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕದ್ದಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಇರುವಂತಹ ಅಧಿಕಾರಿಗಳೇ ಈ ನಿಕಟಪೂರ್ವ ಅಧ್ಯಕ್ಷ ಏನಿರ್ತಾರೆ ಸತೀಶ್ ಅವರ ಗಮನಕ್ಕೆ ತರ್ತಾರೆ. ಅವರು ಅದನ್ನ ವಿಚಾರಿಸಿದ ಸಂದರ್ಭದಲ್ಲಿ 4 ದಿನದ ಬಳಿಕ ಇದು ಗೊತ್ತಾಗಿ ಅವರು ಅದನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಬಳಿಕ ಹೌದು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಇದರಲ್ಲಿ ಯಾರು ಇಒ, ಈಗ ಇರುವಂತಹ ಇಒ ನಾಗರಾಜ್ ಯಾರಿದ್ದಾರೆ ಅವರೇ ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಒಂದು ವಿಚಾರ ತಾವು ಸ್ಪಷ್ಟಪಡಿಸಿ ಬಿಡಿ, ನನಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ. ಅಂದ್ರೆ ನೆಕ್ಲೆಸ್ ಹುಂಡಿಯಲ್ಲಿದ್ದಂತ ನೆಕ್ಲೆಸ್ ಅನ್ನ ಇವರು ತೆಗೆದುಕೊಂಡು ಹೋಗಿದ್ದಾರೆ ಅಂತನಾ? ಹೌದು, ಖಂಡಿತವಾಗಿಯೂ. ಅಂದ್ರೆ ಯಾರೋ ಅಂದ್ರೆ ಹರಕೆ ರೂಪದಲ್ಲಿ ತಂದು ಹಾಕಿರುವಂತಹ ಏನು ನಕ್ಲೇಸ್ ಏನಿತ್ತು ಅದು ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿತ್ತು. ಆಗ ಏನು ಇಒ ನಾಗರಾಜ್ ಅವರು ಅದನ್ನ ತಮ್ಮ ಜೇಬಿಗೆ ಹಾಕೊಂಡಿದ್ದಾರೆ ಅನ್ನುವಂತಹ ಆರೋಪ, ಅದು CCTV ಫುಟೇಜ್ನಲ್ಲೂ ಕೂಡ ಇದೆ ಅನ್ನುವಂಥದ್ದು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಅದು 122 ಗ್ರಾಮ್ ಇತ್ತು ಅನ್ನುವಂಥದ್ದನ್ನ ಸತೀಶ್ ಅವರು ಹೇಳ್ತಾರೆ. ಅದು ಆ ಲೆಕ್ಕ ಮುಜರಾಯಿ ಇಲಾಖೆಯವರು ಬರೆದಿಟ್ಟಿದ್ದಾರೆ. ಹಾಗಾಗಿ ಅದು 122 ಗ್ರಾಮ್ ಇತ್ತು ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಆದ್ರೆ ಅದಾದ ಬಳಿಕ ಅದು ಚೆಕ್ ಮಾಡ್ತಾರೆ, RTI ಹಾಕ್ತಾರೆ. ಅದಾದ ಬಳಿಕ ಅದರಲ್ಲಿ ಬಂದಿರುವಂತದ್ದು ಕೂಡ ಸ್ಪಷ್ಟವಾಗಿ 122 ಗ್ರಾಮ್ ಚಿನ್ನ ಇತ್ತು ಅನ್ನುವಂಥದ್ದನ್ನ ಸತೀಶ್ ಅವರು ಹೇಳ್ತಾರೆ. ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಯಾವುದು ಕೂಡ ನಮಗೆ ತೋರಿಸಿಲ್ಲ ಇದುವರೆಗೂ ಕೂಡ. ಆದ್ರೆ ಏನು ಇಒ ನಾಗರಾಜ್ ಅವರು ಅವರ ಬಳಿ ಕೇಳಿದಾಗ ಅವರು ತಂದು ಹಾಕಿರುವಂತಹ ಚಿನ್ನದಲ್ಲಿ ತುಂಬಾ ಕಡಿಮೆ ಇತ್ತು, 63 ಗ್ರಾಮ್ ಮಾತ್ರ ಇತ್ತು. ಹಾಗಾಗಿ ಅದರಲ್ಲಿ ಮೋಸ ಆಗಿದೆ. ತಗೊಂಡು ಹೋಗಿರುವಂತಹ ಚಿನ್ನ ಏನಿತ್ತು 122 ಗ್ರಾಮ್ ಇತ್ತು, ತಂದು ಹಾಕಿರುವಂತದ್ದು 63 ಗ್ರಾಮ್. ಅದನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಒಂದಷ್ಟು ಅಂದ್ರೆ ತಗೊಂಡು ಹೋಗಿ ತುಂಬಾ ದಿನ ಆಗಿತ್ತು, ವಾಪಸ್ ತಂದು ಹಾಕುವಾಗ ಅದು ಅಂದ್ರೆ ಅದರಲ್ಲಿ ಬೇರೆ ಅದರಲ್ಲಿ ಇದ್ದಂತಹ ಚಿನ್ನವನ್ನ ಕದಿಯಲಾಗಿದೆ, ಕಡಿಮೆ ಗ್ರಾಮ್ ಚಿನ್ನವನ್ನ ತಂದು ಹಾಕಿದ್ದಾರೆ ಅನ್ನುವಂಥದ್ದನ್ನ ಈಗ ಸತೀಶ್ ಅವರು ಆರೋಪ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಒಂದಷ್ಟು ಕರಗದಲ್ಲೂ ಕೂಡ ಒಂದ್ ನಿಮಿಷ ಮಮತಾ, ಇಲ್ಲಿ ಒಂದು ಪ್ರಶ್ನೆ ಸೃಷ್ಟಿಯಾಗುತ್ತೆ. ಇಲ್ಲಿ 120 ಗ್ರಾಮ್ ಇತ್ತೋ 160 ಗ್ರಾಮ್ ಇತ್ತೋ ಬೇರೆ ವಿಚಾರ. ಹುಂಡಿಗೆ ಬಿದ್ದಂತ ಚಿನ್ನಾಭರಣವನ್ನ ಅಧಿಕಾರಿಯೊಬ್ಬ ಜೇಬಿಗಿಳಿಸ್ಕೊಂಡು ತೆಗೆದುಕೊಂಡು ಹೋಗ್ತಾನೆ ಅಂತಂದ್ರೆ ಏನರ್ಥ? ಹೇಗ್ ಸಾಧ್ಯ ಅದು? ಖಂಡಿತ ರಕ್ಷಿತ, ಅದನ್ನೇ ಇವರು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದು ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದು ಮೊದಲ ಬಾರಿ ಅಲ್ಲ, ಇದಕ್ಕಿಂತ ಹಿಂದೆಯೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ ಏನೋ. ಇದು ಗೊತ್ತಿದ್ದು ಕೂಡ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನಾಗಿದ್ದಾರೆ, ಇದರಲ್ಲಿ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥದ್ದು ಈಗ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಎಲ್ಲವೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಅಂದ್ರೆ ಮುಜರಾಯಿ ಇಲಾಖೆ ಜೊತೆಗೆ ಎಲ್ಲ ಲೆಕ್ಕ ಇದೆ, ಅವರು ನಮಗೆ ಅದನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಕಳ್ಳತನ ಮಾಡ್ತಾ ಇರುವಂತಹ CCTV ಏನಿತ್ತು ಆ ಫುಟೇಜ್ ಕೂಡ ಮುಜರಾಯಿ ಇಲಾಖೆ ಹತ್ರ ಇದೆ. ಅದನ್ನ ನಾವು ಕೇಳಿದ್ರು ಕೂಡ ಅದನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಅಧಿಕಾರಿಗಳು ಈ ರೀತಿ ಅಂದ್ರೆ ಇಒನೇ ಈ ರೀತಿ ಮಾಡ್ತಾ ಇದ್ರೆ ಇಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ನಡೀತಾ ಇರಬಹುದು ಇದೆಲ್ಲವನ್ನು ನಾನು ಕೇಳಕ್ ಹೋದ್ರೆ ಅದಕ್ಕೆ ಒಂದಷ್ಟು ಏನು ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಸತೀಶ್ ಅವರು ಹೇಳ್ತಾರೆ. ಎಲ್ಲವನ್ನೂ ಕೂಡ ನಾನು ಲೆಕ್ಕವನ್ನ ಕೇಳ್ತಾ ಇದ್ದೀನಿ, ಆದ್ರೆ ಇದಕ್ಕೆ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ 1.5 ಕೋಟಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಕರಗವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. 1.5 ಕೋಟಿ ಬಿಡುಗಡೆ ಮಾಡ್ತಾರೆ, ಆದ್ರೆ ಬಿಡುಗಡೆ ಮಾಡಿರುವಂತಹ ಹಣ ಇಲ್ಲಿ ಇಲ್ಲ, ಕೇವಲ 40 ಲಕ್ಷ ಮಾತ್ರ ಹಣ ಬಿಡುಗಡೆ ಆಗಿದೆ ಅನ್ನುವಂತಹ ಲೆಕ್ಕವನ್ನ ಕೊಡ್ತಾರೆ. ಉಳಿದಿರುವಂತಹ 1,10,00,000 ದುಡ್ಡು ಎಲ್ಲಿ ಹೋಯ್ತು, ಇದಕ್ಕೆ ಎಲ್ಲಿ ಲೆಕ್ಕ ಕೊಡ್ತಾರೆ? ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು ಈಗ ಸದ್ಯಕ್ಕೆ. ಹಾಗಾದ್ರೆ ಅಧಿಕಾರಿಗಳು 120 ಅಂದ್ರೆ ಸುಮಾರು ಅಷ್ಟು ಚಿನ್ನವನ್ನ ತಗೊಂಡು ಹೋಗುವವರೆಗೂ ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಅಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸಚಿವರಿಗೂ ಕೂಡ ಗೊತ್ತಿದೆಯಾ? ಇದಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ. ಇದಕ್ಕೆಲ್ಲ ಕೂಡ ನನಗೆ
ಉತ್ತರ ಬೇಕಿದೆ ಅನ್ನುವಂತಹ ಏನು ಈಗ ಸತೀಶ್ ಅವರು ಆರೋಪ ಮಾಡ್ತಾ ಇರುವಂತದ್ದು. ಮತ್ತೆ ನಮ್ ಜೊತೆಗೆ ಅಂದ್ರೆ ಲಂಚ ಕೇಳ್ತಾರೆ ಅನ್ನುವಂಥದ್ದಕ್ಕೂ ಕೂಡ ನಮ್ ಜೊತೆಗೆ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಹೂವನ್ನ ಅಂದ್ರೆ ಕರಗ ಟೈಮಲ್ಲಿ ಹೂವನ್ನ ಕೊಡುವಂತವರು. ಸರ್, ಈಗ ನಿಮ್ಮ ಹತ್ರ ಕೂಡ ದುಡ್ಡು ತಗೊಂಡಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಮೇಡಮ್ ಹೇಳ್ತಾ ಇದ್ರು, ನನಗೆ ಕಾಸು ಬೇಕಾಗಿತ್ತು ಅರ್ಜೆಂಟು, 10 ಲಕ್ಷಕ್ಕೆ 2 ಲಕ್ಷ ಕಮಿಷನ್ ಕೊಟ್ಟರೆ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸತೀಶ್ ಅವರು ಏನೋ ಮಾಡಿ ಇದು ಮಾಡ್ಕೊಂಡು 8 ಲಕ್ಷ ನನಗೆ ಕ್ಯಾಶು ತಿಬ್ಬಾದೇವಿ ಟೆಂತ್ ಹೌಸ್ ಅವರು 8 ಲಕ್ಷ ಕೊಟ್ಟರು ಮೇಡಮ್. ನನಗೆ ಬರಬೇಕಾಗಿರೋದು ಮೇಡಮ್ ಟೋಟಲ್ಲು 29 ಲಕ್ಷ ಚಿಲ್ಲರೆ ಮೇಡಮ್. ಬಿಲ್ ಇಲ್ಲೇ ಇದೆ ಮೇಡಮ್. ಕಮಿಷನ್ ಕೇಳ್ತಾ ಇದ್ರಿ. ಇನ್ನು ನನಗೆ 21 ಲಕ್ಷ ಚಿಲ್ಲರೆ ಕಾಸು ಬರಬೇಕು ಮೇಡಮ್. 9 ತಿಂಗಳು ಆಯಿತು ಮೇಡಮ್. ಇನ್ನೇನು ಬರೋ ತಿಂಗಳು ಬಂದರೆ ಕರ್ಗ ನಡೀತಿದೆ. ಎಲ್ಲಿ ಹೋಗೋದು ಮೇಡಮ್? ನಾವು ಸಾಲ ಮಾಡಿ ಎಲ್ಲ ಕಡೆ ಬಡ್ಡಿ ಗೀಸ್ಕೊಂಡು ಎಲ್ಲರಿಗೂ ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀವಿ ಮೇಡಮ್. ಮಾರ್ಕೆಟಲ್ಲಿ ಏನಂದರೆ ಇವತ್ತು ಹೂವದ ಕಾಸು ಸಾಲ ಕೊಡ್ತಾರೆ, ನಾಳೆ ಹೂವದ ಕಾಸು ತೊಗೋಬೇಕಾದ್ರೆ ಇವತ್ತಿನ ಕಾಸು ಕೊಡ್ಬೇಕು. ನಾವು ಕೊಡದೇ ಹೋದರೆ ಕಾಸು ಕೊಡಲ್ಲ, ಹೂವು ಕೊಡಲ್ಲ ನಮಗೆ. ಈ ಥರ ಮೇಡಮ್ ನನಗೆ ಗೊತ್ತಿಲ್ಲ ಮೇಡಮ್. ಅದು 2 ಲಕ್ಷ ಕೇಳಿದ್ದಾರೆ 10 ಲಕ್ಷಕ್ಕೆ. ನನಗೆ ಟೋಟಲಾಗಿ 10 ಲಕ್ಷದ ಅದು 8 ಲಕ್ಷ ಕೊಟ್ಟಿದ್ದಾರೆ. 8 ಲಕ್ಷ ಕೊಟ್ಬಿಟ್ಟು ಇನ್ನೂ 21 ಲಕ್ಷ ಕೊಡಬೇಕು ಅಂದರೆ ಅವ್ರು ಬಿಲ್ ಮಾಡಿರೋದು ನೋಡಿ ಮೇಡಮ್. ನಾನು ಮಾಡಿರೋ ಬಿಲ್ಲು 29 ಲಕ್ಷ ಚಿಲ್ಲರೆ, ಅವ್ರು ಮಾಡಿರೋದು 14 ಲಕ್ಷ ಚಿಲ್ಲರೆ. GST PST ಅಂತ ನಾವು GST ಆದರೆ ನಾವು ಮಾಡಲ್ಲ. ನಮಗೆ ವರ್ಷ ನಾನೇ ಹೂವು ಹಾಕೋದು ಮೇಡಮ್. ಇಲ್ಲಿ ವರ್ಷ ಕೊಡ್ತೀವಿ. GST ಇಲ್ಲ, ಬಿಲ್ ಇಲ್ಲ, ಏನಿಲ್ಲ. ಮಾಮೂಲಿಯಾಗಿ ನಂದು ಮಾಮೂಲಿ ಬಿಲ್ ಹಾಕೊತ ಇದ್ರು, ಅವ್ರು ಮುಜುರಿ ಇದು ಮಾಡ್ಕೊತಾ ಇದ್ರು, ಮಾಡಿ ನನಗೆ ಬಿಲ್ ಕೊಡ್ತಾಯಿದ್ರು. ನಾನು ಈಸ್ಕೊಂಡು ಇದು ಮಾಡ್ದೆ. 23 ಲಕ್ಷ 24 ಲಕ್ಷ ಹೋದ ಸತಿನೂ ಮಾಡಿದ್ದೀನಿ ಮೇಡಮ್. ಈ ಸತಿ 29 ಲಕ್ಷ ಜಾಸ್ತಿ ಕೇಳಿದ್ದಾರೆ ಹೂನಾರಗಳು, ಅದನ್ನು ಕೊಟ್ಟಿದ್ದೀನಿ ಮೇಡಮ್. ಅದೇಳ್ದಿರ ಇವಾಗ ದೌರ್ಜನ್ಯ ಮಾಡ್ತಾವ್ರೆ ಈ ಅಧಿಕಾರಿಗಳು. ಕೊಡ್ತೀನಿ ಅಂತ ಕರೆಯೋ ಟೈಮಲ್ಲಿ ನೀನು ಮಾಡಪ್ಪ, ನಾವಿದ್ದೀವಿ ಅಂದ್ಬಿಟ್ಟು ಇವಾಗ ಹೋಗಿ ಕೇಳೋ ನಾನು ಹೇಳ್ದೆ ನಿನಗೆ ಮಾಡೋಕ್ಕೆ. ಹಂಗಂತಾರೆ ಯಾರ್ತ ಹೋಗಿ ಹೇಳಿ ನಾಯೇ ಕೇಳೋದು ಮೇಡಮ್. ನಾವು ಮತ್ತೆ ಕರಗ ಬರ್ತಾ ಇದೆ ಮೇಡಮ್. ನಮಗೆ ತಲೆ ಕೆಟ್ಟೋಗಿ ಸತೀಶ್ ಅವ್ರ ಮನೆ ಒಂದ್ ದಿವಸ ಅಲ್ಲ, ದಿನ ಹೋಗಿ ನಾವು ಅವ್ರಿಗೆ ಹಿಂಸೆ ಕೊಟ್ಟಿವಿ ಮೇಡಮ್. ನಮಗೆ ಕಾಸು ಬೇಕು ಸರ್, ನಮ್ಮ ಮನೆ ಬರ್ತಾವ್ರೆ. ನಾವೆಲ್ಲ ಅಲ್ಲಿ ಅನ್ನ ತಂದಿರ್ತಾರ ಇದ್ದೀವಿ, ಎಲ್ಲ ಮಾರ್ಕೆಟಲ್ಲಿ ಅನ್ನ ತಂದಿರ್ತಾರ ಇರ್ತೀವಿ ನಾವು. ಎಲ್ಲಾರ ತಾನು ಹೂವುಗಳು ಇಸ್ಕೊಂಡು ಕೊಡಬೇಕು. ಅಲ್ಲಿ ಮರ್ಯಾದೆ ಕಾಸು ಕೊಡಿದ್ರೆ ಮರ್ಯಾದೆ ಕೊಡಲ್ಲ ಮೇಡಮ್. ಅಂಥದ್ರಲ್ಲಿ ನಾವೇನೋ ಒಡವೆ ಇಟ್ಬಿಟ್ಟು ಅರ್ಧ ಕೊಟ್ಟಿದ್ದೀವಿ. ಇನ್ನೂ ನಾನು ಅರ್ಧ ಕೊಡಬೇಕು. ಅದಕ್ಕೂ ನನಗೆ ಟಾರ್ಚರ್. ಇವಾಗ ನಾನು ವ್ಯಾಪಾರಕ್ಕೆ ಹೋಗ್ತಲ್ಲ ಮೇಡಮ್. ನಮ್ಮ ಹೆಂಡತಿ ಮಕ್ಕಳು ರೋಡಲ್ಲಿ ನಿಂತಿದ್ದಾರೆ. ನಾವೇನು ಮಾಡೋಣ ಮೇಡಮ್? ವಿಷ ಕೊಟ್ಟು ಸಾಯ್ಬೇಕಾ ಮೇಡಮ್? ಹೇಳಿ ಮೇಡಮ್. ಇಲ್ಲಿ ಕರ್ಗದ ದೇವಸ್ಥಾನಕ್ಕೆ ಹೂವು ಹಾಕಿ ಇದು ಮಾಡೋದಕ್ಕೆ ನಾವು ಈ ಥರ ಅನ್ಯಾಯ ಆಗುತ್ತಾ ಮೇಡಮ್? ಹೇಳಿ ಮೇಡಮ್. ನಮ್ಗೆ ಗೊತ್ತಿಲ್ಲ ಮೇಡಮ್. ಅಲ್ಲಿ ಗಂಟೆ ಹೋಗಿ ಲೆವೆಲ್ ಇದೀವ ಮೇಡಮ್. ಅಲ್ಲಿ ಗಂಟೆ ಹೋಗೋಕ್ಕಾಗತ್ತೆ. ನಾವು ಇಲ್ಲಿ ಹೋದ್ರೇ ಇವರೇ ರೆಸ್ಪಾನ್ಸ್ ಕೊಡ್ತಲ್ಲ ಮೇಡಮ್. ಅಧಿಕಾರಿಗಳು ಮೇಡಮ್ 2 ಚಪ್ಪಲಿ ಸೋದೋಗೈತೆ DC ಆಫೀಸ್ಗೆ ಹೋಗಿ. 2 ಚಪ್ಪಲಿ ಹೋದ್ರೆ ಅಲ್ಲಿರು ಇಲ್ಲಿರು ಇದೇ ಬೇಕಾಬಿಟ್ಟಿ ಮಾತು. ADC AC ಆಮೇಲೆ ತಹಸೀಲ್ದಾರು ಇವು ಈ 4 ಜನನು ಮೇಡಮ್. ರಕ್ಷಿತಾ, ಅಂದ್ರೆ ಇಲ್ಲಿ ಅವರಿಗೆ ಬರಬೇಕಾಗಿರುವಂತಹ ದುಡ್ಡು ಇನ್ನೂ ಕೂಡ ಬಂದಿಲ್ಲ, ಆದ್ರೆ ಲಂಚ ಮಾತ್ರ ತಗೊಂತಾರೆ ಅನ್ನುವಂತಹ ಆರೋಪವನ್ನ ಈಗ ಅವರು ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಚಿನ್ನ ಕಳ್ಳತನ ಆಗಿರುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಏನೇ ಕೆಲಸ ಆಗ್ಬೇಕು ಅಂದ್ರೂ ಕೂಡ ಅದರಲ್ಲಿ ಒಂದಷ್ಟು ಲಂಚವನ್ನ ಕೇಳ್ತಾರೆ ಅನ್ನುವಂತಹ ಆರೋಪವನ್ನು ಎಲ್ಲವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದು ತನಿಖೆ ಆಗ್ಬೇಕು, ಇದಕ್ಕೆ ಉತ್ತರ ಸಿಗ್ಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಸತೀಶ್ ಅವರು. ರಕ್ಷಕ, ಥ್ಯಾಂಕ್ ಯು ಮಮತಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.